ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್. ಸೊ ನಾನಿಲ್ಲಿ ಇವತ್ತಿನ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮನೆ ಗೃಹ ಪ್ರವೇಶದ ಹಿಂದಿನ ದಿನದ ವಿಡಿಯೋ. ನಾನು ಇಲ್ಲಿ ನೈಟ್ ಬಂದುಬಿಟ್ಟು ಅಂದರೆ ಬೆಳಗಿನ ಜಾವ 1 ಗಂಟೆ ಆಗಿದೆ. ಸೊ ಇವಾಗಲೇ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಡೋರ್ ಕ್ಲೋಸ್ ಮಾಡಿದ್ವಿ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ 5 ಗಂಟೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಮತ್ತು ಕೆಲಸ ಎಲ್ಲ ಜಾಸ್ತಿ ಇರೋದ್ರಿಂದ, ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ವಿಡಿಯೋನ ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರನೇ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಹೊಸ ಮನೆ ಅಂತ ನಾವಿಲ್ಲಿ ಚಪ್ಪರ ಕೂಡ ಹಾಕಿದ್ದೀವಿ. ಈಗ ಎಂಟ್ರೆನ್ಸಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಮುಂಚೆ ನೋಡಿದ್ವಲ್ಲ ನೋಡಿ, ಇವಾಗ ಹೇಗಿದೆ ಅಡುಗೆ ಮನೆ, ಆವಾಗ ಹೇಗಿತ್ತು ಅಂತ. ಅಡುಗೆ ಮನೆ ಹೊಸಲಿಗೂ ಕೂಡ ನಾವು ರಂಗೋಲಿಯನ್ನೆಲ್ಲ ಹಾಕಿ ನೀಟಾಗಿ ಇಲ್ಲಿ ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ. ನೋಡ್ಕೋಬೋದು, ಒಲೆ ಕೂಡ ರೆಡಿ ಮಾಡಿ ಇಟ್ಟಿದ್ವಿ. ಒಲೆಗೂ ಕೂಡ ಪೂಜೆ ಮಾಡಿದ್ದೀನಿ ಬಂದಮೇಲೆ. ಈ ರಂಗೋಲಿ ಎಲ್ಲ ಬೆಳಗ್ಗೆ ಹಾಕಿದ್ದು ಅಡುಗೆ ಮನೆಯಲ್ಲೆಲ್ಲ ನೋಡಿ. ಬೇಕಾಗಿರೋ ಸಾಮಾನೆಲ್ಲ ನಾವು ನೈಟೇ ತಂದಿಟ್ಟಿದ್ವಿ. ಸೊ ಇವಾಗ ಇದನ್ನು ಕೂಡ ನೈಟಲ್ಲೇ ಡೆಕೋರೇಟ್ ಮಾಡಿಟ್ಟಿವಿ. ನಾನೇ ಮಾಡಿದ್ದೀನಿ ಆ್ಯಕ್ಚುಲಿ ಈ ಡೆಕೋರೇಷನ್ನ. ಇದನ್ನೆಲ್ಲ ನೈಟ್ ಬಂದುಬಿಟ್ಟು ಮಾಡಿ ಎಲ್ಲ ಮುಗಿಸಿ ಹೋಗಿದ್ವಿ ನೋಡಿ. ಇಲ್ಲೂ ಅಷ್ಟೇ ಬಾಗಿಲಿಗೆ ರಂಗೋಲಿ ಹಾಕಿದ್ದೀನಿ. ಇವಾಗ ಹಾಲಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಾಮಿಯವ್ರು ಬಂದುಬಿಟ್ಟು. ನಾವಿಲ್ಲಿ ಇದೇ ಊರಿನ ಸ್ವಾಮಿಯವ್ರಿಗೆ ಹೇಳಿದ್ವಿ. ಸೊ ಅವ್ರು ಬಂದುಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿದ್ದಾರೆ. ನೋಡ್ತಿರ್ಬೋದು, ನಾವು ಇವಾಗ ದೇವ್ರ ಸಾಮಾನೆಲ್ಲ ತೊಗೊಂಡ್ಬಂದಿದ್ದೀವಿ. ಅದಕ್ಕೆಲ್ಲ ಅಭಿಷೇಕ ಮಾಡಿದ ಮೇಲೇ ದೇವ್ರ ಜಗಲಿ ಮೇಲೆ ಇಡೋದು. ಸೊ ಅದಕ್ಕೋಸ್ಕರ ಅಲ್ಲಿ ರೆಡಿ ಮಾಡಿದ್ವಿ ಅಷ್ಟೇ. ಇವಾಗ ಇಲ್ಲಿ ಕಡೆ ರೂಮ್ ನೋಡಿ ಹೇಗಾಗಿದೆ ಅಂತ. ಇಲ್ಲಿ ನೆಲಕ್ಕೂ ಕೂಡ ನಾವು ಪೇಂಟ್ನ ಮಾಡಿಸಿದ್ದೀವಿ ನೋಡಿ. ರೂಮಲ್ಲೂ ಕೆಲವು ದೇವ್ರ ಸಾಮಾನು ಮತ್ತು ದೇವ್ರಿಗೆ ಬೇಕಾಗಿಂಥ ಹೂವು ಹಣ್ಣು ಎಲ್ಲನೂ ಈ ರೂಮಲ್ಲಿ ಇಟ್ಟಿದ್ವಿ. ಸೊ ಈಗ ಅಂದರೆ ಲಾಸ್ಟ್ ರೂಮಿಗೆ ನೋಡಿ. ಖಾಲಿ ಇದ್ದಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನಮ್ಮನೆ ನೋಡಿ. ಇದಕ್ಕೆ ಒಂದು ವಾಲ್ ಮೌಂಟ್ ಫ್ಯಾನ್ ಕೂಡ ನಾವು ಅಟ್ಯಾಚ್ ಮಾಡಿದ್ದೀವಿ ನೋಡಿ. ಇದೊಂದು ರೂಮು, ಮತ್ತು ಕಡೆ ಬಾತ್ರೂಮು, ಟಾಯ್ಲೆಟು ಹಿಂದ್ಗಡೆ ಅಂತೂ ನೀವು ನೋಡಲೇಬೇಕು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಯಾವಾಗಾದ್ರೂ ವೀಡಿಯೋ ಮಾಡಿದಾಗ ತೋರಿಸ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಿಂದ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.